ಲೂಕನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯ 12ನೆಯ ವಾಕ್ಯ. ಅದಕ್ಕೆ ಯೇಸು, ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದೆಂದು ಹೇಳಿಯದೆ ಅಂತ ಉತ್ತರ ಕೊಟ್ಟನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಡುತ್ತಿರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸೈತಾನನು ಯೇಸು ಕ್ರಿಸ್ತನ ಬಳಿಗೆ ಬಂದು ಹಲವಾರು ವಿಧಗಳಲ್ಲಿ ಆತನನ್ನು ಶೋಧಿಸಿ ದೇವರಿಗೆ ವಿರೋಧವಾದಂಥ ಯಾವುದಾದರೂ ಒಂದು ಕಾರ್ಯವನ್ನು ಯಾವುದಾದರೂ ವಿಧದಲ್ಲಿ ಮಾಡಿಸಬೇಕೆಂಬುದಾಗಿ ಬಹಳ ಶ್ರಮ ಪಡುತ್ತಾ ಇದ್ದಾನೆ. ಅದರಲ್ಲಿ ಕೊನೆಯದಾಗಿ ಅವನು ಯೇಸು ಕ್ರಿಸ್ತನನ್ನು ಕರೆದುಕೊಂಡು ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು, ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ವಾಕ್ಯದಲ್ಲೇ ಬರೆದಿದೆಯಲ್ಲ. ಹಾಗಾಗಿ ಇದನ್ನು ಪ್ರಯತ್ನಿಸು, ಈ ರೀತಿಯಾಗಿ ಮಾಡು, ನೋಡೋಣ ಎಂಬುದಾಗಿ ಶೋಧನೆಗೆ ತಳ್ಳುವಂಥ ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ವಾಕ್ಯದ ಮೂಲಕವಾಗಿ ಅವನಿಗೆ ಉತ್ತರವನ್ನು ಕೊಟ್ಟು, ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದೆಂಬುದಾಗಿ ಹೇಳಿ ಆ ಶೋಧನೆಗಳ ಮೇಲೆ ಜಯವನ್ನು ಹೊಂದಿದನು. ನೋಡುವಂಥ ಸಮಯದಲ್ಲಿ ಈ ಒಂದು ಶೋಧನೆಯನ್ನು ನೋಡುವಾಗ ಸೈತಾನನು ವಾಕ್ಯವನ್ನಿಟ್ಟುಕೊಂಡೇ ಶೋಧಿಸುತ್ತಾ ಇದ್ದಾನೆ. ಅಂದರೆ ವಾಕ್ಯದ ತಪ್ಪಾದಂಥ ಅರ್ಥವನ್ನು ಹೇಳಿ ತಪ್ಪಾದಂಥ ರೀತಿಯ ವ್ಯಾಖ್ಯಾನಗಳನ್ನು ಹೇಳಿ ವಂಚಿಸುವಂಥ ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನು ನಿಜವಾಗಿ ವಾಕ್ಯ ಏನು ಹೇಳುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದಿದ್ದರಿಂದ, ಆತನೇ ಆ ವಾಕ್ಯವಾದದ್ದರಿಂದ ಆತನನ್ನು ವಂಚಿಸುವುದು ಅಸಾಧ್ಯವಾಗಿ ಹೋಯಿತು. ಈ ದಿವಸಗಳಲ್ಲಿ ಕೂಡ ಸೈತಾನನು ಈ ರೀತಿಯಾಗಿ ವಾಕ್ಯವನ್ನೇ ಇಟ್ಟುಕೊಂಡು ವಂಚಿಸುವಂಥ ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದಾನೆ. ಅನೇಕರ ಜೀವಿತದಲ್ಲಿ ಅವನು ಸಫಲ ಕೂಡ ಆಗುತ್ತಾ ಇದ್ದಾನೆ. ಕಾರಣ, ಅನೇಕರಿಗೆ ಸತ್ಯವೇದ ಏನು ಹೇಳುತ್ತದೆ ಎಂಬುದಾಗಿ ಪೂರ್ಣವಾಗಿ ತಿಳಿದಿಲ್ಲ. ಸತ್ಯವೇದವನ್ನು ಓದಿ ಧ್ಯಾನಿಸಿ ನಾವು ದೇವರಲ್ಲಿ ಬೆಳೆಯಬೇಕು, ದೇವರ ವಾಕ್ಯಗಳಲ್ಲಿರುವಂಥ ರಹಸ್ಯಗಳನ್ನು ಅರಿತುಕೊಳ್ಳಬೇಕೆಂಬಂಥ ದಾಹ ಅನೇಕರಲ್ಲಿ ಇಲ್ಲ. ಸುಮ್ಮನೆ ಯಾರೋ ಏನೋ ಹೇಳುತ್ತಾರೆ, ಅದನ್ನು ನಂಬೋಣ, ಇವರು ಈ ರೀತಿ ಹೇಳಿದ್ದಾರೆ, ಇದೇ ಸತ್ಯ ಎಂಬುದಾಗಿ ಮನುಷ್ಯರ ಮಾತುಗಳನ್ನೇ ಆಧಾರ ಮಾಡಿಕೊಂಡು ಸತ್ಯವೇದದಲ್ಲಿ ಅದು ಇದೆಯೋ ಇಲ್ಲವೋ, ಅದು ವಾಕ್ಯಕ್ಕೆ ಅನುಗುಣವಾದದ್ದೋ ವಿರೋಧವಾದದ್ದೋ ಯಾವುದನ್ನು ಕೂಡ ಯೋಚಿಸದೆ ಮಂಕು ಹಿಡಿದಂಥ ರೀತಿಯಲ್ಲಿ ಬುದ್ಧಿಗೇಡಿಗಳ ರೀತಿಯಲ್ಲಿ ಜೀವಿಸುತ್ತಾ ಇರುವಂಥವರು ಅನೇಕರು. ಅಂಥವರನ್ನ ಸೈತಾನನು ಸುಲಭವಾಗಿ ಮರಳುಗೊಳಿಸಿ ಅವರಲ್ಲಿರುವಂಥ ಆಶೀರ್ವಾದಗಳನ್ನು ಕಿತ್ತುಕೊಂಡು ಅವರನ್ನು ಬರಿದು ಮಾಡಿ ನಾಶನಕ್ಕೆ ತಳ್ಳುವಂಥದ್ದು ಬಹಳ ಬಹಳ ನಿಶ್ಚಯವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ವಾಕ್ಯವನ್ನು ಸರಿಯಾಗಿ ತಿಳಿದಿರಬೇಕು. ಯಾರು ಏನೇ ಬೋಧಿಸಿದರೂ, ಏನೇ ಹೇಳಿದರೂ, ಏನನ್ನ ಮಾಡುವುದಕ್ಕೆ ಹೇಳಿದರು ಅಥವಾ ಏನನ್ನ ಮಾಡಬಾರದೆಂಬುದಾಗಿ ಹೇಳಿದರು, ಅದೆಲ್ಲವೂ ಕೂಡ ಈ ವಾಕ್ಯದಲ್ಲಿ ಇರಬೇಕು. ಇಲ್ಲದೆ ಹೋದರೆ ಈ ವಾಕ್ಯಕ್ಕೆ ವಿರೋಧವಾಗಿ ಯಾರು ಏನೇ ಹೇಳಿದರೂ ಕೂಡ ಅದನ್ನು ಒಪ್ಪಬಾರದು, ಸ್ವೀಕರಿಸಬಾರದು. ನಿಜವಾಗಿ ವಾಕ್ಯದ ರಹಸ್ಯಗಳನ್ನು ಅರಿತವರಾಗಿ ಜೀವಿಸಬೇಕು. ಒಂದು ವೇಳೆ ನನಗೆ ಅಷ್ಟು ಜ್ಞಾನ ಇಲ್ಲ, ನನಗೆ ಅಷ್ಟು ತಿಳುವಳಿಕೆ ಇಲ್ಲ, ನನ್ನನ್ನು ವಂಚಿಸಿ ಬಿಡುತ್ತಾರೇನೋ ಎಂಬುದಾಗಿ ನೀವು ಭಯಪಡುತ್ತಾ ಇರುವುದಾದರೆ ನಿಮಗೆ ಸಹಾಯ ಮಾಡುವುದಕ್ಕೆಂದರೆ ದೇವರು ಪವಿತ್ರಾತ್ಮನನ್ನು ಅನುಗ್ರಹಿಸಿರುವಂಥದ್ದು. ಪವಿತ್ರಾತ್ಮ ವರವನ್ನು ಹೊಂದಿದವರಾಗಿ ಆತನೊಂದಿಗೆ ನೀವು ಅನ್ಯೋನ್ಯವಾಗಿದ್ದರೆ ಸಾಕು. ಯಾವುದು ಸತ್ಯ, ಯಾವುದು ಸುಳ್ಳೆಂಬುದು ಆ ಕ್ಷಣದಲ್ಲೇ ನಿಮ್ಮ ಹೃದಯದಲ್ಲಿ ಧ್ವನಿಸುತ್ತದೆ. ದೇವರ ಆತ್ಮನೇ ನಿಮಗೆ ವಾಕ್ಯದ ರಹಸ್ಯಗಳನ್ನು ಕೂಡ ಪ್ರಕಟಿಸಿ ತಿಳಿಸುತ್ತಾನೆ, ನಿಮ್ಮನ್ನು ಸಕಲ ಸತ್ಯದಲ್ಲಿ ಕೂಡ ನಡೆಸುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ವಾಕ್ಯದ ಮೂಲಕವಾಗಿಯೇ ಸೈತಾನನು ವಂಚಿಸುತ್ತಾನೆ. ಅದನ್ನು ಈಗಾಗಲೇ ಅನೇಕ ವರ್ಷಗಳಾಗಿ ಅವನು ಮಾಡುತ್ತಾ ಇದ್ದಾನೆ. ಈ ದಿವಸಗಳಲ್ಲಿ ಕೂಡ ಅದನ್ನು ಬಹಳ ಹೆಚ್ಚಾಗಿ ಮಾಡುತ್ತಾ ಅನೇಕರನ್ನ ವಂಚಿಸುತ್ತಾ ಇದ್ದಾನೆಂಬುದನ್ನು ಅರಿತು ಅವನ ವಂಚನೆಗಳಿಗೆ ಗುರಿಯಾಗದಂತೆ ಜ್ಞಾನವುಳ್ಳವರಾಗಿ ಪವಿತ್ರಾತ್ಮನ ಬಲದಿಂದಲೂ ವಿವೇಚನಾ ಶಕ್ತಿಯಿಂದಲೂ ತುಂಬಿದವರಾಗಿ ಸಕಲ ಸತ್ಯದಲ್ಲಿ ನಮ್ಮನ್ನು ನಡೆಸುವಂಥ ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯವಾಗಿ ವಿಧೇಯತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಸೈತಾನನು ವಾಕ್ಯವನ್ನು ಉಪಯೋಗಿಸಿಕೊಂಡೇ ವಂಚಿಸುವುದಕ್ಕೆ ಬಂದಾಗ ವಾಕ್ಯದ ಪೂರ್ಣ ಅರ್ಥವನ್ನು ಅರಿತಂತ ಯೇಸುವೆ, ನೀನು ವಾಕ್ಯದ ಮೂಲಕವಾಗಿ ಸರಿಯಾದಂಥ ವಾಕ್ಯಗಳನ್ನು ಉಪಯೋಗಿಸಿ ಅವನನ್ನು ಜಯಿಸಿದ ಹಾಗೆ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳು ಕೂಡ ಇರಬೇಕು. ಸೈತಾನನ ವಂಚನೆಯ ಕ್ರಿಯೆಗಳಿಗೆ, ಅವನು ಮರಳು ಮಾಡುವಂಥ ಕ್ರಿಯೆಗಳಿಗೆ ವಾಕ್ಯವನ್ನು ತಿರುಚಿ ವಾಕ್ಯದ ತಪ್ಪಾದಂಥ ವ್ಯಾಖ್ಯಾನಗಳನ್ನು ಹೇಳಿ ವಂಚಿಸುವಂಥ ಅವನ ಕುಯುಕ್ತಿಗಳಿಗೆ ಯಾರೊಬ್ಬರು ಬಲಿಯಾಗಬಾರದು. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಸಕಲ ಸತ್ಯದಲ್ಲಿ ನಡೆಯುವಂತೆ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಅಪ್ಪ, ಯಾವಾಗಲೂ ಕೂಡ ಅದರ ಮೇಲೆ ದಾಹದಿಂದ ಜೀವಿತವನ್ನು ಮುನ್ನಡೆಸೋಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಮಕ್ಕಳನ್ನು ಕಾದುಕೋ ಕರ್ತನೆ. ಸೈತಾನನ ಅಪ್ಪ ಉರುಳುಗಳಿಗೆ ಸಿಕ್ಕಿ ಬೀಳದ ಹಾಗೆ, ಅವನ ವಂಚನೆಗಳನ್ನು ತಿಳಿದುಕೊಳ್ಳುವ ಹಾಗೆ, ಅದರ ಮೇಲೆ ಜಯ ಹೊಂದುವ ಹಾಗೆ ನಿನ್ನ ಮಕ್ಕಳನ್ನು ಸಕಲ ತಿಳುವಳಿಕೆಯಲ್ಲೂ ಜ್ಞಾನದಲ್ಲೂ ನೀನು ನಡೆಸಬೇಕೆಂದು ಪ್ರಾರ್ಥಿಸ್ತಾದನೆ. ಅಪ್ಪ, ಏನು ತಿಳಿಯದೇ ಇರುವಂಥ ಅನೇಕ ಜನರಿದ್ದಾರಲ್ಲೋ ಕರ್ತನೆ, ಅವರನ್ನು ನೀನು ಕಾದುಕೋ ಅಪ್ಪ. ಈ ವಂಚನೆಗಳನ್ನು ತಿಳಿಯದೇ ಇರುವಂಥ ಅನೇಕ ಜನರಿದ್ದಾರಲ್ಲೋ ಕರ್ತನೆ, ನಿನ್ನ ಆತ್ಮನು ಪ್ರತಿಯೊಬ್ಬೊಬ್ಬರೊಂದಿಗೊಪ್ಪ ಮಾತನಾಡಲಿ. ಆ ಕ್ಷಣದಲ್ಲಿ ಕರ್ತನೆ ತಿಳಿಸಬೇಕಾದನ್ನು ತಿಳಿಸಿ, ತಪ್ಪಿಸಬೇಕಾದವುಗಳಿಂದ ತಪ್ಪಿಸಿ, ಆಶೀರ್ವದಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾದನೆ. ಪರಲೋಕ ರಾಜ್ಯದವರೆಗೂ ತಮ್ಮ ಓಟವನ್ನು ಸ್ಥಿರಚಿತೆಯಿಂದ ಮುನ್ನಡೆಸುವುದಕ್ಕೆ ನಿನ್ನ ಕೃಪೆಯನ್ನು, ಬಲವನ್ನು ಅನುಗ್ರಹಿಸು, ಆಶೀರ್ವದಿಸು. ನಿನ್ನ ಅತ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.